ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಮಲೆನಾಡು ಲೋಕಲ್ ಲಾಕ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಅಡಿಕೆನ ಎಷ್ಟು ಒಣಗಿಸ್ಬೇಕು, ಅಡಿಕೆನ ನಾವು ಎಷ್ಟು ವಿಧವಾಗಿ ಸಪ್ರೇಟ್ ಮಾಡ್ತೀವಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅಡಿಕೆನ ಬೇಯಿಸಿ ಒಣಸ್ಲಿಕ್ಕೆ ಹಾಕಿದ್ಮೇಲೆ 1 ನೈಟ್ ಫುಲ್ ಇಬ್ಬನಿಯಲ್ಲಿ ಬಿಟ್ಟಿರ್ತೀವಿ. ಕೆಲವೊಬ್ರು 3-4 ನೈಟು ಕೂಡ ಹಾಗೆ ಬಿಟ್ಟಿರ್ತಾರೆ. ಯಾಕೆಂತಂದ್ರೆ ಅಡಿಕೆಗೆ ಸ್ವಲ್ಪ ಕಲರ್ ಬರಲಿ ಅಂತ ಹೇಳಿ ಅಷ್ಟೇಯ. ಅಡಿಕೆನ ಪ್ರತಿದಿನ ಕೂಡ ಬಿಸಿಲಿಗೆ ಒಂದ್ರ ಮೇಲೆ ಒಂದು ಬರದೇ ಇರುವ ಹಾಗೆ ಕರೆಕ್ಟಾಗಿ ಒಣಸ್ಲಿಕ್ಕೆ ಹಾಕಿದ್ರೆ ಅಡಿಕೆನ ಬೇಗ ಒಣಗತ್ತೆ ಮತ್ತು ಅಡಿಕೆನೂ ಕೂಡ ಚೆನ್ನಾಗಾಗತ್ತೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿ ಅಡಿಕೆನ ಒಣಸ್ಲಿಕ್ಕೆ ಹಾಕ್ತಾ ಇದ್ದಾರೆ ಅಂತ ಹೇಳಿ. ಈ ರೀತಿ ಕರೆಕ್ಟಾಗಿ ಒಂದ್ರ ಮೇಲೆ ಒಂದು ಬರದೇ ಇರುವ ಹಾಗೆ ಕರೆಕ್ಟಾಗಿ ಅಡಿಕೆನ ಒಣಸ್ಲಿಕ್ಕೆ ಹಾಕಿದ್ರೆ ಬಿಸಿಲಿಗೆ ಅದು ಎಲ್ಲ ಅಡಿಕೆಗೂ ಕರೆಕ್ಟಾಗಿ ಬಿಸಿಲಾಗಿ ಕರೆಕ್ಟಾಗಿ ಒಣಗತ್ತೆ. ಪ್ರತಿದಿನ ಸಂಜೆ ಬಿಸಿಲು ಹೋದ್ಮೇಲೆ ಅಡಿಕೆನ ಈ ಥರ ರಾಶಿ ಮಾಡಿ ಮುಚ್ಚಿಡ್ತೀವಿ. ಇದು ಪ್ರತಿದಿನ ಸಂಜೆ 7ರಿಂದ 8 ದಿನ ಕೂಡ ಇದೇ ರೀತಿ ನಾವು ಕರೆಕ್ಟಾಗಿ ರಾಶಿ ಮಾಡಿ ಈ ಥರ ಮುಚ್ಚಿಡ್ತಾ ಇರ್ತೀವಿ. ಅಡಿಕೆನ ಬೇಯಿಸಿ ಹಾಕಿದ ಮೊದಲನೇ ದಿನ ಮಾತ್ರ ನಾವು ಅಡಿಕೆನ ಈ ಥರ ರಾಶಿ ಮಾಡಿ ಮುಚ್ಚಿಡೋದಿಲ್ಲ. ಇಲ್ಲ ಅಂತಂದ್ರೆ ಅಡಿಕೆ ಒಣಗೋ ತನಕನೂ ಕೂಡ ಇದೇ ಥರ ಸಂಜೆ ಹೊತ್ತಿಗೆ ಬಿಸಿಲು ಹೋದ್ಮೇಲೆ ಅಡಿಕೆನ ರಾಶಿ ಮಾಡಿ ಮುಚ್ಚಿಡ್ತೀವಿ. ಇದು ಅಡಿಕೆಯ ಕೊನೆಯ ಹಂತ. ಇದಕ್ಕಿಂತ ಮುಂಚೆ ಅಡಿಕೆನ ಹೇಗೆ ತೆಗಿತಾರೆ, ಅಡಿಕೆನ ಹೇಗೆ ಸುಲಿತಾರೆ, ಅಡಿಕೆನ ಹೇಗೆ ಬೇಯಿಸ್ತಾರೆ ಅಂತ ಹೇಳಿ ಇದೇ ಚಾನಲ್ನಲ್ಲಿ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನೋಡದೇ ಇದ್ದವರು ಪ್ಲೀಸ್ ಹೋಗಿ ದಯವಿಟ್ಟು ನೋಡ್ಕೊಂಡು ಬನ್ನಿ. ಇಲ್ಲ ಅಂತಂದರೆ ಎಲ್ಲ ವಿಡಿಯೋನ ಲಿಂಕ್ನ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ನೋಡದೇ ಇದ್ದವರು ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ. ಅಡಿಕೆನ ಒಣಸ್ಲಿಕ್ಕೆ ಹಾಕುವಂಥ ಜಾಗಕ್ಕೆ ಕರೆಕ್ಟಾಗಿ ಬಿಸಿಲು ಬೀಳಬೇಕು. ಇಲ್ಲ ಅಂತಂತಂದರೆ ತುಂಬ ಬಿಸಿಲು ಅಡಿಕೆನ ಒಣಸ್ಲಿಕ್ಕೆ ಹಾಕ್ತಾ ಇರಬೇಕಾಗತ್ತೆ. ಅಡಿಕೆನ ಕರೆಕ್ಟಾಗಿ ಒಣಗಿದೆ ಇಲ್ವಾ ಅಂತ ಹೇಳಿ ನಾವು ಹೇಗೆ ಚೆಕ್ ಮಾಡ್ತೀವಿ ಅಂತಂದರೆ ಒಂದು ಸೌಂಡಿಂದನೂ ಗೊತ್ತಾಗುತ್ತೆ. ಇನ್ನೊಂದು ಒಡ್ಕತ್ತಿಂದ ಕಟ್ ಮಾಡಿದಾಗ ಅಡಿಕೆನ ಕರೆಕ್ಟಾಗಿ ಕಟ್ ಆಗುತ್ತೆ ಮತ್ತು ಅದ್ರ ಕಟ್ ಮಾಡಬೇಕಾದ್ರೆ ಒಂದು ಸೌಂಡು ಕೂಡ ಬರುತ್ತೆ. ಈ ರೀತಿಯಾಗಿ ಕಟ್ ಮಾಡಿದಾಗ ಫುಲ್ ವೈಟ್ ಕಲರಿಂದ ಕರೆಕ್ಟಾಗಿ ಅಡಿಕೆನ ಒಣಗಿದ್ರೆ ಮಾತ್ರ ನಾವು ಅಡಿಕೆನ ತುಂಬಿ ಒಳಗಡೆ ಇಡ್ತೀವಿ. ಇಲ್ಲಾಂತಂದರೆ ಇನ್ನೊಂದು ಹೆಚ್ಚು ಬಿಸಿಲು ಹಾಕಿ ನಾವು ಅಡಿಕೆನ ಒಣಗಿಸ್ತೀವಿ. ಯಾವ ಥರ ಅಡಿಕೆನ ಹೆಕ್ಕಿ ಹೊಡಿತೀವಿ ಅಂತಂದರೆ ರಾಶಿಯಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇರುವಂಥ ಅಡಿಕೆನ ಹೆಕ್ಕಿ ಹೊಡಿತೀವಿ. ಇಲ್ಲ ಅಂತಂದರೆ ಅಡಿಕೆಗೆ ಒಂದು ಸ್ವಲ್ಪ ಸಿಪ್ಪೆ ಥರ ಹಿಡ್ಕೊಂಡಿರುತ್ತಲ್ವ ಆ ಥರ ಅಡಿಕೆನ ಒಡೆದು ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆಂದರೆ ಅಂಥ ಅಡಿಕೆನ ಸ್ವಲ್ಪ ಲೇಟಾಗಿ ಒಣಗುತ್ತೆ. ಅದಕ್ಕಾಗಿ ಅಂಥ ಅಡಿಕೆನ ಒಣಗಿದ ಮೇಲೆ ಬಾಕಿ ಎಲ್ಲ ಅಡಿಕೆನೂ ಒಣಗತ್ತೆ ಅಂತ ಹೇಳಿ ನಾವು ಅಂತೀವಿ. ಅಡಿಕೆ ಒಣಗಿದ ಮೇಲೆ ಈ ಥರ ಕೂಡ ಸೌಂಡ್ ಬರುತ್ತೆ. ಈ ಥರ ಸೌಂಡ್ ಮೇಲೂ ಕೂಡ ಅಡಿಕೆ ಒಣಗಿದೆ ಅಂತ ಹೇಳಿ ಅಂದ್ಕೊಳ್ಬೋದು. ಆದರೆ ಕೆಲವೊಮ್ಮೆ ಒಂದೊಂದು ಅಡಿಕೆನ ಒಣಗೋದಿಲ್ಲ. ಅದಕ್ಕಾಗಿ 1-2 ಅಡಿಕೆನ ಒಡೆದು ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡ್ಬೋದು ನೀವು ಇಲ್ಲಿ ಯಾವ ಥರ ಸೌಂಡ್ ಬರ್ತಾ ಇದೆ ಅಂತೇಳಿ ತುಂಬಬೇಕಿದ್ರೆ. ಅಡಿಕೆ ಎಲ್ಲ ಫುಲ್ ಒಣಗಿದೆ ಅಲ್ವಾ ಅಂತೇಳಿ ಕರೆಕ್ಟಾಗಿ ಚೆಕ್ ಮಾಡಿ ಅಡಿಕೆನ ತುಂಬೋದಿಲ್ಲ. ಸ್ವಲ್ಪ ಬಿಸಿಲು ಇರ್ಬೇಕಾದ್ರೆ ಅಡಿಕೆನ ತುಂಬ್ಕೊತೀವಿ ನಾವು. ಅಡಿಕೆನ ಬೇಯಿಸಿ ಹಾಕಿದ್ಮೇಲೆ ಬಿಸಿಲು ಇಲ್ಲದೆ ಮೋಡ ಆಗಿ ಅಥವಾ ಒಂದೊಂದು ಸತಿ ಮಳೆನೂ ಬಂದುಬಿಡುತ್ತೆ. ಆವಾಗ ಅಡಿಕೆನ ಒಣಗಿಸಿ ತೆಗಿಲಿಕ್ಕೆ ತುಂಬ ಕಷ್ಟವಾಗುತ್ತೆ. ಒಂದು ಸ್ವಲ್ಪ ಅಡಿಕೆಗೆ ಬಿಳಿ ಥರ ಒಂಥರ ಬೂಸ್ ಥರ ಬಂದು ಅಡಿಕೆನ ಚೆನ್ನಾಗಿ ಒಣಗಿಸ್ಲಿಕ್ಕೆ ಆಗೋದೇ ಇಲ್ಲ. ಆವಾಗ ಅಡಿಕೆನೂ ಕೂಡ ಕಡಿಮೆ ರೇಟಿಂದ ಹೋಗುತ್ತೆ. ಅಡಿಕೆನೆಲ್ಲ ಕರೆಕ್ಟಾಗಿ ಒಣಗಿದ ಮೇಲೆ ಅಡಿಕೆನೆಲ್ಲ ಕರೆಕ್ಟಾಗಿ ತುಂಬಿ ಟೈಮ್ ಸಿಕ್ಕಾಗೆಲ್ಲ ಅಡಿಕೆನೆಲ್ಲ ನಾವು ಚಲೋ ಅಡಿಕೆ ಮತ್ತು ಕೆಟ್ಟ ಅಡಿಕೆನೆಲ್ಲ ಸಪ್ರೇಟಾಗಿ ಮಾಡ್ತೀವಿ. ಪೂರ್ತಿಯಾಗಿ ಕೆಂಪು ಅಡಿಕೆ ರೆಡಿ ಆಗಲಿಕ್ಕೆ ಕಡಿಮೆ ಅಂತಂದ್ರೂ 10 ದಿನ ಬೇಕಾಗುತ್ತೆ. ಅಡಿಕೆ ಕೊಯ್ಯಬೇಕು, ಅಡಿಕೆ ಸುಲಿಬೇಕು, ನೆಕ್ಸ್ಟ್ ಬೇಯಿಸಬೇಕು. 7ರಿಂದ 8 ದಿನ ಅದನ್ನು ಬಿಸಿಲಿಗೆ ಹಾಕಬೇಕು. ಅದ್ರ ನೆಕ್ಸ್ಟ್ ಅದನ್ನು ಹೆಕ್ಕಬೇಕಾಯಿತು. ಅದ್ರ ನೆಕ್ಸ್ಟ್ ಆಗಿ ಮಾರ್ಕೆಟಿಗೆ ಸೇಲ್ ಮಾಡಬೇಕಾಗತ್ತೆ. ನಾವು ಅಡಿಕೆನೆಲ್ಲ ಹೊರಗಡೆ ಅಂಗಳಕ್ಕೆ ತಂದು ಹೆಕ್ತೀವಿ. ಯಾಕೆಂದರೆ ಕರೆಕ್ಟಾಗಿ ಬೆಳಕು ಬೀಳುತ್ತೆ ಮತ್ತು ಎಲ್ಲ ಅಡಿಕೆನೂ ಕರೆಕ್ಟಾಗಿ ಕಾಣಿಸುತ್ತೆ ಅಂತೇಳಿ. ಮತ್ತು ಜಾಗನೂ ಕೂಡ ದೊಡ್ಡದಾಗಿ ಬೇಕಾಗುತ್ತೆ ಅಡಿಕೆ ಹೆಕ್ಕಲಿಕ್ಕೆ. ಅದಕ್ಕಾಗಿ ನಾವು ಅಂಗಳಕ್ಕೆ ತಂದುಬಿಟ್ಟು ಅಡಿಕೆನೆಲ್ಲ ಹೆಕ್ತಾ ಇರ್ತೀವಿ. ಇಲ್ಲಿ ನೀವು ನೋಡ್ಬೋದು ಅಮ್ಮನ ಅಡಿಕೆನ ಹೆಕ್ತಾ ಇದ್ದಾರೆ. ನೋಡಿದರೆ ಎಲ್ಲ ಅಡಿಕೆನೂ ಚಲೋ ಅಡಿಕೆ ಥರನೇ ಕಾಣಿಸುತ್ತೆ. ಆದರೆ ಕರೆಕ್ಟಾಗಿ ಹತ್ತಿರದಿಂದ ಹೆಕ್ಕಬೇಕಾದ್ರೆ ನೋಡಿದರೆ ಒಂದೊಂದು ಅಡಿಕೆ ಒಂದೊಂದು ಥರ ಕಾಣಿಸುತ್ತೆ. ನಾವು ಅಡಿಕೆನ 4 ಥರ ವಿಧ ಮಾಡಿ ಹೆಕ್ತೀವಿ. ರಾಶಿ ಅಡಿಕೆ, ಮುರಿ ಅಡಿಕೆ, ಬೆಟ್ಟೆ ಮತ್ತು ಕೆಂಪುಗೋಟು ಅಂತ ಹೇಳಿ. ರಾಶಿ ಅಡಿಕೆ ಅಂತಂದರೆ ಚಲೋ ಅಡಿಕೆ, ಮುರಿ ಅಂತಂದರೆ ಹಾಳಾಗಿರೋ ಅಡಿಕೆ, ಬೆಟ್ಟೆ ಅಂತಂದರೆ ರಾಶಿಯಲ್ಲಿ ದೊಡ್ಡ ದೊಡ್ಡ ಕಾಣಿಸ್ತಾ ಇರುತ್ತಲ್ಲ ಅಡಿಕೆ ಅಂಥದ್ದನ್ನು ನಾವು ಬೆಟ್ಟೆ ಅಂತ ಹೇಳಿ ಹೆಕ್ತೀವಿ. ಅದನ್ನು ತಿನ್ನೋಕ್ಕೂ ಯೂಸ್ ಮಾಡ್ಕೊತಾರೆ, ಚಲೋ ಆಗುತ್ತೆ ಅಂತ ಹೇಳಿ. ಮತ್ತೊಂದು ಕೆಂಪುಗೋಟು, ಅದನ್ನು ಸಿಪ್ಪೆ ಇರುವಂತಹ ಅಡಿಕೆನ ಕೆಂಪುಗೋಟು ಅದನ್ನು ಸಪ್ರೇಟಾಗಿ ಹೆಕ್ತೀವಿ. ಅದನ್ನು ಸಪ್ರೇಟಾಗಿ ಮಾರ್ಕೆಟಿಗೆ ನಾವು ಸೇಲ್ ಮಾಡ್ತೀವಿ. ನಮ್ಮ ಮನೇಲಿ ನಾವು 4 ಥರ ವಿಧವಾಗಿ ಹೆಕ್ತೀವಿ. ಬೇರೆಯವರೆಲ್ಲ ತುಂಬ ವಿಧ ಮಾಡಿ ಹೆಕ್ತಾರೆ. ಆದರೆ ನಮ್ಮ ಮನೇಲಿ ಅಷ್ಟೆಲ್ಲ ವಿಧವಾಗಿ ನಾವು ಅಡಿಕೆನ ಹೆಕ್ಕೋದಿಲ್ಲ. ಜಸ್ಟ್ ನಾವು 4 ವಿಧವಾಗಿ ಹೆಕ್ತೀವಿ ಅಡಿಕೆನ. ಇಲ್ಲಿ ನಾನು ಮತ್ತು ಅಮ್ಮ ಸೇರಿಕೊಂಡು ಅಡಿಕೆನ ಹೆಕ್ಲಿಕ್ಕೆ ಕೂತ್ಕೊಂಡಿದ್ದೀವಿ. ಒಂದೊಂದು ಥರದ ಅಡಿಕೆನ ಒಂದೊಂದು ಬುಟ್ಟಿಯಲ್ಲಿ ಹಾಕಬೇಕು ಅಂತೇಳಿ ಎಲ್ಲದಕ್ಕೂ ಒಂದೊಂದು ಬುಟ್ಟಿನ ಇಟ್ಕೊಂಡು ಹೆಕ್ತಾ ಇದ್ದೀವಿ.
ಅಡಿಕೆನೆಲ್ಲ ಬೇಗ ಬೇಗ ಹೆಕ್ಕಿ ಮುಗ್ಸೋಕ್ಕಾಗೋದಿಲ್ಲ, ಯಾಕೆಂದರೆ ಎಲ್ಲ ಅಡಿಕೆನೂ ಕೂಡ ನಾವು ನೋಡ್ಕೊಂಡು ಹೆಕ್ತಾ ಇರಬೇಕಾಗತ್ತೆ. ಅದಕ್ಕೆ ಅದು ಬೇಗ ಆಗೋದೇ ಇಲ್ಲ ಹೆಕ್ಕಿ, ಬೇಜಾರು ಬರುತ್ತೆ ಹೆಕ್ಕಿ ಹೆಕ್ಕಿ. 1 ಕ್ವಿಂಟಲ್ ಅಡಿಕೆ ರೆಡಿ ಮಾಡೋಕ್ಕೆ ಕಡಿಮೆ ಅಂತ ಅಂದ್ರೂ 10,000 ರೂಪಾಯಿ ಖರ್ಚು ಬೀಳುತ್ತೆ. ಯಾಕೆಂದರೆ ಸ್ವಂತ ಕೆಲಸ ಮಾಡಿದ್ರೆ ಅಷ್ಟೊಂದು ಖರ್ಚು ಬೀಳಲ್ಲ, ಎಲ್ಲನೂ ಕೂಡ ಹಾಳಾಕಿ ಮಾಡೋದಾದರೆ ತುಂಬ ಖರ್ಚಾಗತ್ತೆ. ಅಡಿಕೆಗೂ ಕೂಡ ಎಲ್ಲ ಅಡಿಕೆಗೂ ಒಂದೇ ರೀತಿಯಲ್ಲಿ ರೇಟ್ ಹೋಗೋದಿಲ್ಲ. ಎಲ್ಲರೂ ಅಂತಾರೆ ಒಂದೇ ರೇಟಿಗೆ ಎಲ್ಲ ಸಿಗುತ್ತೆ ಅಂತೇಳಿ, 50,000 ಇದೆ, 60,000 ಇದೆ ಅಂತೇಳಿ. ಆದರೆ ಯಾವ ಅಡಿಕೆಗೂ ಕೂಡ ಅಷ್ಟೆಲ್ಲ ಸಿಗುವುದಿಲ್ಲ. ರೇಟಿಗೆ ಕಾಣ್ಸೋಕ್ಕಷ್ಟೇ. ಆದರೆ ಮಾರ್ಕೆಟಿಗೆ ಹೋದ್ಮೇಲೆ ಅಡಿಕೆನೂ ಒಂದು ಸ್ವಲ್ಪ ಮಿಸ್ಟೇಕ್ ಇತ್ತು ಅಂತಂದರೆ ಅಡಿಕೆಗೆ ಅಷ್ಟೆಲ್ಲ ರೇಟ್ ಹೋಗೋದೇ ಇಲ್ಲ. ರಾಶಿ ಒಂದೇ ಅಡಿಕೆಗೆ ಮಾತ್ರ ಸ್ವಲ್ಪ ಚೆನ್ನಾಗಿ ಹೋಗುತ್ತೆ ರೇಟು, ಬಾಕಿ ಯಾವುದಕ್ಕೂ ಕೂಡ ರೇಟು ಅಷ್ಟೊಂದು ಹೋಗೋದಿಲ್ಲ. ಅಡಿಕೆನ ಪೂರ್ತಿಯಾಗಿ ರೆಡಿಯಾಗಿ ಮಾರ್ಕೆಟಿಗೆ ಸೇಲ್ ಮಾಡಬೇಕಂದ್ರೆ ಎಷ್ಟೆಲ್ಲ ಪ್ರೊಸೆಸ್ ಮಾಡಬೇಕು ಅಂತೇಳಿ ಎಷ್ಟಾಗುತ್ತೋ ನನ್ನ ಕಡೆಯಿಂದ ಅಷ್ಟನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ವಿಡಿಯೋನ ನೋಡದೇ ಇದ್ದರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀನಿ. ನೋಡದೇ ಇದ್ದವರು ಹೋಗಿ ನೋಡ್ಕೊಂಡು ಬನ್ನಿ ಆ ವಿಡಿಯೋಸ್ನ. ವಿಡಿಯೋನ ನಿಮಗೆಲ್ರಿಗೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್.